ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಗೆ ಇವತ್ತು ಸರ್ಟಿಫಿಕೇಟನ್ನು ಡಿಸೈನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಒಂದು ಸಿಂಪಲ್ ಆದಂಥ ಒಂದು ಸರ್ಟಿಫಿಕೇಟನ್ನು ಯಾವ ರೀತಿಯಾಗಿ ಡಿಸೈನ್ ಮಾಡ್ತೀವಿ. ನಾನು A4 ಶೀಟ್ ಸೈಜನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ವೈಡಲ್ಲಿ ಅಂದರೆ ಲ್ಯಾಂಡ್ಸ್ಕೇಪಲ್ಲಿ ತೊಗೊಂಡಿದ್ದೀನಿ. ಸೊ ಈ ಒಂದು ಪೇಪರ್ಗೆ ನಾನೊಂದು ಡಿಸೈನನ್ನು ಹಾಕ್ಬೇಕಂದ್ರೆ ಫಸ್ಟು ನಾನು 2 ಪಾಯಿಂಟ್ ಲೈನ್ ಟೂಲ್ನ ಸಹಾಯದಿಂದ ನಾನೊಂದು ಡಿಸೈನನ್ನು ತೊಗೊತಾ ಇದ್ದೀನಿ. ಯಾವ ಪಾಯಿಂಟಿಂದ ನೀವು ಸ್ಟಾರ್ಟ್ ಮಾಡಿದ್ರಿ ಆ ಪಾಯಿಂಟಿಗೆ ಎಂಡ್ ಮಾಡಿ. ಸೊ ಅದೇ ರೀತಿಯಾಗಿ ನಿಮಗೆ ಕಲರ್ಸನ್ನು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಕಲರ್ಸ್ ತಗೊಂಡು ಎಡಿಟ್ ಫಿಲ್ಲಲ್ಲಿ ನೀವು ಹೋಗಿ ಇಲ್ಲಿ ಬಂದು ಯೂನಿಫಾರ್ಮ್ ಫಿಲ್ಲಲ್ಲಿ ನೀವು ನಿಮಗೆ ಯಾವ ಕಲರ್ ಇಷ್ಟ ಇರುತ್ತೆ ಆ ಕಲರ್ಸನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ರೆಡ್ಡನ್ನು ತಗೋತೀನಿ. ಈಗ ನಾವು ಔಟ್ಲೈನನ್ನು ರಿಮೂವ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಈಗ ಇದನ್ನು ಕಂಟ್ರೋಲ್ C ಹೊಡೆದು ಕಾಪಿ ಮಾಡ್ತೀನಿ, ಕಂಟ್ರೋಲ್ V ಹೊಡೆದು ಪೇಸ್ಟ್ ಮಾಡ್ಕೊಳ್ತೀನಿ. ಕಂಟ್ರೋಲ್ C ಕಾಪಿ, ಕಂಟ್ರೋಲ್ V ಪೇಸ್ಟ್. ಸೊ ಇದನ್ನು ನಾನು ಏನು ಮಾಡ್ಕೋಬೇಕು ಅಂದರೆ ಮಿರರ್ ಮಾಡ್ಕೋಬೇಕು. ಯಾಕಂದರೆ ಅದು ನನಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಸೆಟ್ ಮಾಡಬೇಕಾದ್ರೆ ನಾನು ಮಿರರ್ ಮಾಡಿಕೊಂಡು ನಾನಿಲ್ಲಿ ಸೆಟ್ ಮಾಡ್ಕೊಳ್ತೇನೆ. ಏನಾದ್ರು ಸ್ವಲ್ಪ ಇದಿದ್ರೆ ಶೇಪ್ ಟೂಲ್ನ ಸಹಾಯದಿಂದ ಶೇಪ್ ಹತ್ರ ನೋಡಿ ಈ ರೀತಿಯಾಗಿ ಕಲರ್ಸನ್ನು ಅಪ್ಲೈ ಮಾಡೋದು. ಸೊ ಈಗ ನನಗೆ ಲೋಗೋವನ್ನು ತೊಗೋಬೇಕಿರುತ್ತೆ. ಲೋಗೋವನ್ನು ತೊಗೊಳ್ಳಿಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ರೈಟ್ ಕ್ಲಿಕ್ ಮಾಡ್ತೀನಿ, ಮೌಸ್ನ ರೈಟ್ ಬಟನ್ ಕ್ಲಿಕ್ ಮಾಡಿದ್ದೀನಿ. ಇದರಲ್ಲಿ ಇಂಪೋರ್ಟ್ ಅಂತ ಇದೆ, ಆ ಇಂಪೋರ್ಟನ್ನು ನಾನು ತೊಗೊತೀನಿ. ಅಥವಾ ಕಂಟ್ರೋಲ್ I ಅನ್ನು ಕೂಡ ಕೀಬೋರ್ಡಲ್ಲಿ ಪ್ರೆಸ್ ಮಾಡ್ಬೋದು, ಅಥವಾ ಫೈಲ್ ಮೆನುವಲ್ಲಿಯೂ ಕೂಡ ಇಂಪೋರ್ಟ್ ಅಂತ ಇದೆ, ಅದನ್ನು ಕೂಡ ನೀವು ಯೂಸ್ ಮಾಡಿ ಸೊ ನಾನು ಇನ್ನೊಂದು ಲೋಗೋನ ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಇಟ್ಟಿರ್ತೀನಿ, ಅಥವಾ ಡೌನ್ಲೋಡ್ ಮಾಡ್ಕೊತೀನಿ. ನೀವು ಕೂಡ ಇಂಟರ್ನೆಟ್ಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ನೀವು ಕ್ರಿಯೇಟ್ ಕೂಡ ಮಾಡ್ಬೋದು ಫೋರಂಡ್ರದಲ್ಲಿ. ಈಗ ನಾನು ಟೆಸ್ಟ್ಗಳನ್ನು ಹಾಕ್ಬೇಕಿರುತ್ತೆ, ಟೆಸ್ಟ್ಗಳನ್ನು ತಗೋತಾ ಇದ್ದೀನಿ. ಟೆಸ್ಟ್ ಟೂಲ್ನ ಸೈಜಸ್ ಅನ್ನು ದೊಡ್ಡಬೇಕಿದ್ರೆ ಹಾಗೆ ನೀವು ಅಲ್ಲಿಯೂ ಕೂಡ ಡ್ರ್ಯಾಗ್ ಮಾಡ್ಕೊಂಡು ಇದು ಮಾಡ್ಬೋದು. ನನಗೆ ಇಲ್ಲಿ ಟೆಸ್ಟ್ ಟೂಲ್ನ ಸಹಾಯದಿಂದ ಮಾಡಿದರೆ ಸ್ವಲ್ಪ ಚಂದ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಟೆಸ್ಟ್ ಟೂಲನ್ನು ಸಹಾಯ ಮಾಡಿ ಮಾಡ್ತಾ ಇದ್ದೀನಿ. ಬೋಲ್ಡ್ ಮಾಡ್ಕೊಂಡಿದ್ದೇನೆ. ಈಗ ನಿಮ್ಗೆ ಟೆಸ್ಟಿಗೆ ಕಲರ್ ಹಾಕಬೇಕು ಅಂದರೆ ಕಂಟ್ರೋಲ್ T ಅನ್ನು ಪ್ರೆಸ್ ಮಾಡಿ. ಈ ರೀತಿ ಒಂದು ಟೆಸ್ಟ್ ಬಾಕ್ಸ್ ಓಪನ್ ಆಗುತ್ತೆ.
ಟೆಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಕಲರ್ಸ್ ಟೆಸ್ಟ್ ಕಲರ್ ಬರುತ್ತೆ. ಇಲ್ಲಿ ನಮಗೆ ಟೆಸ್ಟ್ ಕಲರ್ ಯಾವ ರೀತಿ ಬೇಕೋ ಆ ಕಲರನ್ನು ತಗೊಳ್ಳಿ. ಈ ರೀತಿ ಅದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಟೆಸ್ಟ್ ಅಂದರೆ ಟೆಸ್ಟ್ನ ಔಟ್ಲೈನ್ ಕಲರನ್ನು ನಾವು ಯಾವ ರೀತಿ ತಗೋಬೇಕು, ಅದು ರಿಲೇಟೆಡ್ ಕಲರ್ಸ್ ಅಪೋಸಿಟ್ ಕಲರ್ ಯಾವ್ದು ಇರ್ತೈತಿ ಅದನ್ನು ತಗೋಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಇದ್ರ ಒಂದು ಸೈಜಸ್ ಅನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ, ಯಾಕಂದ್ರೆ ಕಾಣಿಸೋದಿಲ್ಲಲ್ಲ. ಸೊ ಈ ರೀತಿಯಾಗಿ ಟೆಸ್ಟಿಗೆ ತಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಟೆಸ್ಟನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಸರಿ. ನೆಕ್ಸ್ಟ್ ನನಗೆ ಇಲ್ಲೊಂದು ಲೋಗೋ ಬೇಕಿರುತ್ತೆ. ಆ ಲೋಗೋನ ತಗೊಳ್ಳಿಕ್ಕೆ ಪಿಕ್ ಟೂಲ್ನ ಸಹಾಯದ ಪಿಕ್ ಟೂಲನ್ನು ಕ್ಲಿಕ್ ಮಾಡ್ಕೊತೀನಿ. ರೈಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇಂಪೋರ್ಟ್ ಅನ್ನು ತಗೊಂಡಿದ್ದೀನಿ. ಇನ್ನೊಂದು ಲೋಗೋನ ನಾನು ಹಾಕ್ತೀನಿ. ಇದು ಡ್ರಾಯಿಂಗ್ ಕ್ಲಾಸ್ ಸರ್ಟಿಫಿಕೇಟ್ ಆದ್ದರಿಂದ ಡ್ರಾಯಿಂಗ್ ಕ್ಲಾಸ್ಗೆ ಸಂಬಂಧಿಸಿದ ಲೋಗೋನ ನಾನು ತಗೊಂಡಿದ್ದೀನಿ. ಈ ರೀತಿ ತಗೊಂಡು ಪಾರ್ಟಿಸಿಪೇಟೆಡ್ ಪ್ರೆಸೆಂಟೆಡ್ ಅಂತ ತಗೊಂಡಿದ್ದೀನಿ. ಸೊ ಇದು ನಾನು ಬೋಲ್ಡ್ ಮಾಡ್ಕೊತೀನಿ, ಯಾಕಂದ್ರೆ ಸ್ವಲ್ಪ ಡಾರ್ಕ್ ಆಗಿ ನಮಗೆ ಕಾಣಿಸ್ಲಿಕ್ಕೆ ಕಾರಣ. ಸೊ ನೀವು ಅದನ್ನು ಬೋಲ್ಡ್ ಮಾಡಬೇಕಂತಿಲ್ಲ. ಈ ಒಂದು ಸರ್ಟಿಫಿಕೇಟ್ ಇದನ್ನು ಬೋಲ್ಡ್ ಮಾಡಬೇಡಿ. ಜಸ್ಟ್ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಬೋಲ್ಡ್ ಮಾಡ್ತಾ ಇದ್ದೀನಿ. ಶಿಫ್ಟ್ ಹಿಡಿದು ಪ್ಲಸ್ ಆರ್ ಈಕ್ವಲ್ಸ್ ಪಕ್ಕದಲ್ಲಿ ಒಂದು ಲೈನ್ಸ್ ಇದೆ ಅಥವಾ ಮೈನಸ್ ತರನೂ ಇದೆ, ಅದನ್ನ ನೀವು ಕ್ಲಿಕ್ ಮಾಡ್ಕೊತಾ ಹೋದ್ರೆ ಆಯ್ತು.
ಡೇಟ್ ಆಫ್ ಸಿಗ್ನೇಚರ್. ಸೊ ಈ ರೀತಿಯಾಗಿ ಒಂದು ನಾರ್ಮಲ್ ಆಗಿ ಸಿಂಪಲ್ ಆಗಿರುವಂತ ಡಿಸೈನ್ ಅನ್ನು ನಾನು ಕೋರಲ್ ಡ್ರಾದಲ್ಲಿ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಡಿಸೈನ್ ಒಂದು ಸರ್ಟಿಫಿಕೇಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.